ನಮಸ್ತೆ ಸ್ನೇಹಿತರೆ, KLN ಟ್ರೆಂಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಚಿಕ್ಕಬಳ್ಳಾಪುರ TAPCMS ಅಧ್ಯಕ್ಷ ಆಯ್ಕೆ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳಿಗೆ ದಾರಿ ಮಾಡಿಕೊಟ್ಟಿತ್ತು. ಈ ಬಗ್ಗೆ ಕೆಲವೊಂದು ವಿಚಾರಗಳಲ್ಲಿ ಸಂಸದ ಸುಧಾಕರ್ ನಡೆಯ ಬಗ್ಗೆ ಸಾಕಷ್ಟು ಊಹಾಪೋಹಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಇದಕ್ಕೆಲ್ಲ ಸಂಸದ ಸುಧಾಕರ್ ಮಾಧ್ಯಮವೊಂದಕ್ಕೆ ಹೇಳಿಕೆ ನೀಡುವುದರ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ. ಸ್ನೇಹಿತರೆ, ಎಲ್ಲ ಪಕ್ಷಗಳಲ್ಲೂ ಇರುವ ಹಾಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಸ್ಥಳೀಯ ಬಿಜೆಪಿಯಲ್ಲೂ ಸಹ ಒಳಜಗಳ ಇದ್ದೇ ಇದೆ. ಇತ್ತೀಚೆಗೆ ನಡೆದ TAPCMS ಚುನಾವಣೆ ಕೆಲ ಮುಖಂಡರ ಅಂತಹ ಕಲಹವನ್ನ ಬೀದಿಗೆ ತಂದು ನಿಲ್ಲಿಸಿತ್ತು. ಅದೇ ರೀತಿ ಅಧ್ಯಕ್ಷರ ಆಯ್ಕೆ ವಿಚಾರ ಸಹ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಈ ಎಲ್ಲ ಊಹಾಪೋಹಗಳಿಗೆ ಸಂಸದ ಸುಧಾಕರ್ ಅವರು ಪತ್ರಿಕೆಯೊಂದಕ್ಕೆ ಹೇಳಿಕೆ ನೀಡುವುದರ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ. PLD ಬ್ಯಾಂಕ್ ಹಾಗೂ ನಗರಸಭೆ ಅಧ್ಯಕ್ಷ ಸ್ಥಾನವನ್ನು ಒಕ್ಕಲಿಗ ಸಮುದಾಯಕ್ಕೆ ನೀಡಲಾಗಿದೆ. ಸಾಮಾಜಿಕ ನ್ಯಾಯ ಕಾಪಾಡಬೇಕು ಮತ್ತು ಶೋಷಿತ ಸಮುದಾಯಗಳಿಗೆ ರಾಜಕೀಯ ಅವಕಾಶ ಕಲ್ಪಿಸಬೇಕು ಅಂತ TAPCMS ಅಧ್ಯಕ್ಷರನ್ನಾಗಿ ಪರಿಶಿಷ್ಟ ಪಂಗಡದ ಆವಲಕೊಂಡರಾಯಪ್ಪನವರನ್ನ ಆಯ್ಕೆ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ಶೋಷಿತ ಸಮುದಾಯಗಳನ್ನು ಮುನ್ನೆಲೆಗೆ ತರಬೇಕು ಅನ್ನೋ ವಿಚಾರ ಕೆಲವೊಂದು ಸಭೆಗಳಲ್ಲಿ ಸಂಸದ ಸುಧಾಕರ್ ಹೇಳ್ತಾ ಇದ್ರು. ಈ ಬಗ್ಗೆ ಕೆಲವರು ಟೀಕೆ ಸಹ ಮಾಡ್ತಿದ್ರು. ಆದ್ರೆ ಇದೀಗ TAPCMSನ ಅಧ್ಯಕ್ಷರ ಆಯ್ಕೆ ಮೂಲಕ ಟೀಕಾಕಾರರಿಗೆ ಬಾಯಿ ಮುಚ್ಚಿಸಿದಂತಾಗಿದೆ. TAPCMS ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಕೆಲವರ ಒತ್ತಡದ ಬಗ್ಗೆಯೂ ಮಾತು ಕೇಳಿ ಬಂದಿತ್ತು. ಅದಕ್ಕೆ ಪ್ರತಿಕ್ರಿಯಿಸಿರುವ ಅವರು, ಯಾರ ಒತ್ತಡಕ್ಕೂ ಸಹ ನಾನು ಮಣಿದಿಲ್ಲ, ಪಕ್ಷ ಬಲಹೀನ ವರ್ಗಗಳ ಪರವಾಗಿ ಇರಬೇಕು. ಈ ದೃಷ್ಟಿಯಿಂದ TAPCMSನ ಅಧ್ಯಕ್ಷರ ಆಯ್ಕೆ ನಡೆದಿದೆ. ಸಾಮಾಜಿಕ ನ್ಯಾಯ ನೀಡಿದ್ದೇವೆ ಎಂದಿದ್ದಾರೆ. ನನಗೆ ಯಾವ ನಾಯಕರು ಸಹ ನನಗೆ ಹೆಚ್ಚಲ್ಲ, ಅದೇ ರೀತಿ ಕಡಿಮೆನೂ ಅಲ್ಲ. ಎಲ್ಲ ಮುಖಂಡರನ್ನು ಸಹ ನಾನು ಸಮಾನ ದೃಷ್ಟಿಯಿಂದ ನೋಡಿದ್ದೇನೆ. ಮುಂದೇನು ಇದೇ ದೃಷ್ಟಿಯಲ್ಲೇ ನಾನು ಮುಂದುವರಿಯುತ್ತೇನೆ ಅಂತ ನಾಯಕರ ಬಗೆಗಿನ ನಡೆಯ ಬಗ್ಗೆ ತಿಳಿಸಿದ್ದಾರೆ. ಸ್ಥಳೀಯ ನಾಯಕರಲ್ಲಿ ಭಿನ್ನಾಭಿಪ್ರಾಯದ ಬಗ್ಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿರುವ ಅವರು, ಹಿರಿಯರು ಇರಲಿ ಕಿರಿಯರು ಇರಲಿ, ಯಾರು ತಪ್ಪು ಮಾಡಿದ್ರೋ ಅವರಿಗೆ ಶಿಕ್ಷೆ ಆಗಬೇಕು. ಹಾಗಂತ ಅವರನ್ನ ಪಕ್ಷದಿಂದ ಹೊರಗೆ ಹಾಕೋದಿಲ್ಲ. ಅವರಿಗೆ ಪಕ್ಷದ ಸಿದ್ಧಾಂತ ಮನವರಿಕೆ ಮಾಡಿಸಿ ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡುವಂತೆ ತಿಳಿಸುತ್ತೇನೆ ಅಂದಿದ್ದಾರೆ. ಇನ್ನು ಕಾಂಗ್ರೆಸ್ ಮುಖಂಡರ ಬಗ್ಗೆನೂ ತಿಳಿಸಿರುವ ಅವರು, ಅಲ್ಲಿ ಬಹಳಷ್ಟು ಮಂದಿ ಮುಖಂಡರು ಅನಿವಾರ್ಯ ಕಾರಣಗಳಿಂದ ಇದ್ದಾರೆ. ಸರ್ಕಾರ ಮತ್ತೊಂದು ಕಾರಣ ಬಿಟ್ಟರೆ ನನ್ನ ವ್ಯಕ್ತಿತ್ವಕ್ಕೆ ಮತ್ತು ಮಾನಸಿಕವಾಗಿ ಅರ್ಥ ಮಾಡಿಕೊಂಡಿರೋರು ನನ್ನ ಜೊತೆ ಇದ್ದಾರೆ ಅಂತ ತಮ್ಮ ಬೆಂಬಲಿಗರು ಹಾಗೂ ಕಾರ್ಯಕರ್ತರ ಬಗ್ಗೆ ಹೇಳಿಕೊಂಡಿದ್ದಾರೆ. ಒಟ್ನಲ್ಲಿ ಮನೆ ಜಗಳವನ್ನ ಮನೆಯಲ್ಲಿಯೇ ಸರಿಪಡಿಸಿಕೊಳ್ತೀವಿ ಅಂತ ಸಂಸದ ಸುಧಾಕರ್ ಅವರು TAPCMS ಅಧ್ಯಕ್ಷ ಆಯ್ಕೆಯ ವಿಚಾರದಲ್ಲಿ ಇರುವ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತೊಂದು ಟ್ರೆಂಡಿಂಗ್ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.